ಆಗಿದ್ದಾರೆ ಅಂತ ಒಂದು ಸಂದೇಶ ಹೋಗುವಂತ ಕೆಲಸ ಆಗುತ್ತೆ ಬಂಧುಗಳೇ. ಅದಕ್ಕೆ ಇವತ್ತು ನೀವು ಗಮನಿಸಬೇಕು, EWS ಅಂತ ಮೀಸಲಾತಿಯನ್ನು ತಂದ್ರು. ಯಾರ ಪರ ಅದು? ಶೋಷಿತರ ಪರನ, ದಲಿತರ ಪರನ, ಹಿಂದುಳಿದ ವರ್ಗದ ಪರನ? ಇವತ್ತು ನೀವು ಒಂದೊಂದು ಗ್ರಾಮದಿಂದ ಒಂದೊಂದು ಬಸ್ ಅನ್ನು ತೆಗೆದುಕೊಂಡು ಬಂದಿದ್ದೀರಿ. ಈ ಸಮಾವೇಶ ಆದ್ಮೇಲೆ ಪ್ರತಿಯೊಂದು ಗ್ರಾಮದೊಳಗೆ ಚರ್ಚೆ ಆಗಬೇಕು. ನಾವೆಲ್ಲರೂ ಒಂದಾಗಬೇಕು. ಶೋಷಿತರು ಒಂದಾದ್ರೆ ಈ ರಾಜ್ಯ ಅಷ್ಟೇ ಅಲ್ಲ, ಈ ದೇಶದೊಳಗೆ ನಮ್ಮದೇ ಶೋಷಿತರು ಈ ದೇಶದ ಮುಖ್ಯಮಂತ್ರಿ, ದೇಶದ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಗಿ ನಮಗೆ ಏನು ಬರಬೇಕಾಗಿದೆ ಹಕ್ಕನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರೆ ನಾವು ಅದ್ರ ಕಡೆ ಎಚ್ಚರ ಕೊಡಬೇಕಾಗಿದೆ. ಒಬ್ಬ ಸಂಸತ್ ಸದಸ್ಯರು ಮಾತಾಡ್ತಾರೆ ಏನಂತ, ನಾವು ಬಂದಿದ್ದೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ, ನಾವು ಬಂದಿದ್ದೆ ಸಂವಿಧಾನವನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಅಂತ ಮಾತಾಡ್ತಾರೆ. ಅವರಿಗೆ ನಾವು ಉತ್ತರ ಕೊಡಬೇಕಾದ್ರೆ ನಾಳೆ ಮುಂದಿನ ಲೋಕಸಭಾದೊಳಗೆ ಉತ್ತರ ಕೊಡಬೇಕಾಗಿದೆ ಬಂಧುಗಳೇ. ಅದ್ರ ಬಗ್ಗೆ ಚರ್ಚೆಗಳಾಗಬೇಕಾಗಿದೆ. ನಾವೆಲ್ಲರೂ ಹಿಂಗಾಗಿದ್ದೀವಿ ಅಂದ್ರೆ ಎಲ್ಲದೂ ಸೇರಿ ಸಿದ್ದರಾಮಯ್ಯ ಸಾಹೇಬ್ ತಲೆ ಮೇಲೆ ಓಡಿಸ್ಬಿಡ್ತೀವಿ. ಆದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಶಕ್ತಿ ಕೊಡಬೇಕಲ್ಲ. ಆ ಶಕ್ತಿ ಕೊಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಹಕ್ಕು, ಮತದಾರರ ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕಿನ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ಅವ್ರನ್ನ ಮನೆಗೆ ಕಳ್ಸಕ್ ಸಾಧ್ಯತೆ ಆಗತ್ತ ಅನ್ನೋ ಮಾತನ್ನು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಇವತ್ತ ಬಹಳ ದೊಡ್ಡ ಸಂಖ್ಯೆಯೊಳಗೆ ಸೇರಿದ್ದೀವಿ. ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದೀವಿ. ಆ ಸಂದೇಶದ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾವೇನು ಬೇಡಿಕೆಯನ್ನು ಇವತ್ತು ಶೋಷಿತರು ಕೊಟ್ಟಿದ್ದಾರೆ ಆ ಬೇಡಿಕೆಯನ್ನು ಎಲ್ಲವನ್ನ ಈಡೇರಿಸುವಂತ ಕೆಲಸವನ್ನ ಮಾಡಬೇಕು. ನಾವು ಜೊತೆಗಿದ್ದೀವಿ, ನಾವು ಜೊತೆಗಿದ್ದು ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಸಂದೇಶವನ್ನ ನಾವೆಲ್ಲರೂ ಕೊಟ್ಟಿದ್ದೀವಿ. ಮತ್ತೊಮ್ಮೆ ನಿಮಗೆ ಅಭಿನಂದಿಸಿ ಮತ್ತು ಈ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಸಚಿವರಾಗಿರುವಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ